ಈಗೆಲ್ಲ ವಿಡಿಯೋ ಟೊಪ್ಪಕ್ಕನ್ನು ಹಾಕಿ ಟಪ್ಪಕ್ಕನ್ನು ಅದಕ್ಕೊಂದು ಒಂದು ತಮ್ಮನೇಲಿ ಕೊಟ್ಟು ಯಾರು ಮಾಡಿದಂತೂ ಮಾಡಿ ಬೇರೆಯವರಿಗೆ ಪ್ರಥಮ ಮಾಡಿದ್ದೇನು ಅಂತ ಹಾಕ್ಬಿಡುದು. ಮಾಡ್ತೀರಾ ಮಾಡ್ತೀರಿ, ಸಂತೋಷ, ಒಳ್ಳೆಯದಾಗಿ. ಬಹಳ ಕಷ್ಟಪಟ್ಟು ಬನ್ನಿ. ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಪ್ರಮುಖವಾದ ಪಾತ್ರ ಮಾಡ್ತಾ ಇದ್ದಾರೆ. ಬನ್ನಿ ನನಗೆ ಟೈಕಲ್ ಮೊದಲು ಇಲ್ಲಿ ಕೂತ್ಕೊಂಡು ಕ್ಯಾಮ್ರಾ ಆನ್ ಮಾಡ್ಕೊಂಡು ಹಿಂಗೆ ಬುದ್ಧಿ ಬೇಡವಾ, ಇಲ್ಲಿ ಕೂತ್ಕೊಂಡು ಇಲ್ಲ ಸವಾಲ್ ಮಾಡ್ತಾ ಇದ್ದಾರೆ. ಆಯ್ತಾಯ್ತು ಕೂತ್ ಮಾಡು. ಹೆಣ್ಮಕ್ಳು ಬಂದ್ರೆ ಗಂಡು ಮಕ್ಕಳನ್ನ ಓಡಿಸ್ಬಿಡ್ರು ಪಾಪ. ಇನ್ನೊಂದು ತುಂಬಾ ಪವರ್ಫುಲ್ ಪಾತ್ರ. ಏನಾಗುತ್ತೆ ಅಂದ್ರೆ ಸಿನಿಮಾ ಏನಾಗಿದೆ ಗೊತ್ತಾ ಸರ್, ಹಂಗೆಲ್ಲ ಮಾತಾಡಂಗಿಲ್ಲ ಸರ್ ನೀವು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇವ್ರ ಹತ್ರ ನಿಮ್ಗೆ ಕಾಣಂತ ಮುಖ ಕಾಣದ ನಂದು ಅಟ್ಲೀಸ್ಟ್ ಇವ್ರು ಮುಖ ಎಲ್ಲಿ ನೆಟ್ಟು ಕಾಣದೆ ನಮ್ಮಿಬ್ಬರದ್ದು ಮುಖ ಬಂದ್ಪಾಯಿ ಅಲ್ಲ. ನಿಮ್ಗೆ ಈ ಸಿನಿಮಾದಲ್ಲಿ ನ್ಯಾಯವಾಗಿ ಕಾಣಿಸೋ ಬನ್ನಿ ಬನ್ನಿ ಬನ್ನಿ. ನಮ್ಮ ಸಿನಿಮಾದಲ್ಲಿ ಕಾಣಿಸ್ತದೆ ನಮ್ದು ಎರಡು ಮುಖ ನೆಟ್ಟು ಕಾಣೋದು. ಇನ್ ಮಿಕ್ಕ ಅನ್ಕೊಂಡಿರ್ತಾರೆ. ನಾವು ಕಾಣದೆ ಚೆನ್ನಾಗಿ ಮಾಡೋದು ಅಂಥದ್ರಲ್ಲಿ ನಮಗೆ ಚೆನ್ನಾಗಿ ತೋರಿಸಿ ಏನಪ್ಪ ಕರೆಕ್ಟ್ ಅಲ್ಲ. ನಾವು ಕಾಣೋದು ಚೆನ್ನಾಗಿ ಕಾಣದೆ ನಾವೊಂದು 2-3 ಜನ ಈ ಸಿನಿಮಾದಲ್ಲಿ ಇವ್ರ ಹತ್ರ ಬಂದು ಇವ್ರ ಆಫೀಸ್ಗೆ ಹೋಗ್ತೀನಿ ಎಲ್ಲ ಗಡ್ಡ ಜಡೆ ಬಿಟ್ಕೊಂಡಿರ್ತಾರೆ. ಹಿಂಗೆ ಜೋಗಿ ಫಿಲಮ್ ಅಲ್ಲಿ ಶಿವಣ್ಣ ಬಿಟ್ಕೊಂಡಿದ್ದಲ್ಲ, ಅನಿಯನ್ ಫಿಲಮ್ ಅಲ್ಲಿ ಇವ್ರು ಬಿಟ್ಕೊಂಡಿದ್ದಲ್ಲ, ಯಾರು ಇವರು ಹಿಂಗೆ ಬಂದವರೆಲ್ಲ ಆಫೀಸಲ್ಲಿ ಇಷ್ಟು ಶುದ್ಧ ಐತೆ. ಇವ್ರ ಜಡೆ ನಂದೆ 2 ತಿಂಗಳು ಅವ್ರು ಹಿಂಗೆ ಓಡಾಡ್ಬಿಟ್ಟು 8 ಜನ ಅವ್ರು ಕಟಿಂಗ್ ಮಾಡಿಸಿದ್ರೆ 8 ಜನ ಹೆಣ್ಮಕ್ಳಿಗೆ ಬಿಗ್ ಮಾಡಿಸ್ಕೊಡ್ಬೋದು. ಇವ್ರ ಹತ್ರ ಇರೋರೆಲ್ಲ ಹಂಗೆ ಬರ್ತಾರೋ ನಿಮ್ ಬ್ರದರ್ ಆಯ್ತು ಜಾಗ ಬಿಡಿ ಸರಿ ಇಲ್ವಂದ್ರು ಆಯ್ತು ಬಪ್ಪ ಆಯ್ತು. ನಮ್ಮ ಸಿನಿಮಾದಲ್ಲಿ ನೋಡಕ್ ಸಿಗದೆ ನಂದು ಇವ್ರ ತರ ಒಂದು 2-3 ಜನ ಮುಖ. ನೀವು ಅದನ್ನು ಚೆನ್ನಾಗಿ ತೋರಿಸಿ. ಅದ್ರ ಬಿಟ್ಬಿಟ್ಟು ಹುಡುಗಿ ಬರ್ತಿದ್ದಂಗೆ ಜಾಗ ಬಿಟ್ಬಿಟ್ಟ ಮಾಡಿದ್ದೇನು, ಹೆಣ್ಣು ಮಗು ಬರ್ತಿದ್ದಂಗೆ ಪುಟ ಮಾಡಿದ್ದೇನು, ಏನು ಮಾಡಿ ಜಾಗ ಬಿಟ್ಬಿಡಿ. ಹೆಣ್ಮಕ್ಳು ಫ್ರೀ ಬಸ್ಸು ಅಲ್ಲ, ಫ್ರೀ ಬಸ್ಸು ಹೆಣ್ಮಕ್ಳಿಗೆ 2,000 ರೂಪಾಯಿ ಹೆಣ್ಮಕ್ಳಿಗೆ ಫ್ರೀ ಕರೆಕ್ಟ್ ಇದೆ. ಹೆಣ್ಮಕ್ಳಿಗೆ ಮನೆಗೆ ಅಟ್ಲೀಸ್ಟ್ ಅಂತಲ್ಲ ಹೆಣ್ಮಕ್ಳಿಗೆ ಜಾಗ ಬಿಟ್ಕೊಡ್ಬಾರ್ದ? ಹೆಣ್ಮಕ್ಳಿಗೆ ಪ್ರಥಮ ಮಾಡಿದ್ದೇನು ಅಂತ ಹಾಕ್ಬಿಡ್ತೀರಾ. ಹಿಂಗೆಲ್ಲ ಮಾಡಬೇಡಿ. ಕನ್ನಡದ ಒಂದು ವಿಶೇಷವಾದ ಸಿನಿಮಾ ಆಗೋದಕ್ಕೆ ನೀವೆಲ್ಲರ ಸಹಕಾರ, ಒಂದು ಮನವಿ ಹೋಗ್ಬಿಟ್ಟು ನೀವೆಲ್ಲ ಬಂದಿದ್ದಕ್ಕೆ ಬಹುಶಃ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಿದ್ದು ನೀವು ನನ್ನ ಮನವಿ ಹೋಗ್ಬಿಟ್ಟು ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು. ಇದೇ ಪ್ರೀತಿ ಸಹಕಾರ ಯಾವಾಗಲೂ ಮಾಧ್ಯಮದವರು ನಮ್ಮ ಮೇಲಿರಲಿ. ಮಾಸ್ಟ್ರು ಇದಕ್ಕೆ ತುಂಬಾ ಶ್ರದ್ಧೆ ವಹಿಸಿ ಮಾಡ್ತಿದ್ದಾರೆ. ನಾನು ಮಾಸ್ಟ್ರು ತುಂಬಾ ಸಲ ಜಗಳ ಆಡಿದೀವಿ, ಇದು ಸತ್ಯ. ದಿನ ಅವ್ರು ಫೈಟ್ ಮಾಸ್ಟರ್ ಆಗಿದ್ದು ಆಂತರಿಕವಾಗಿ ಸಿನಿಮಾಗೋಸ್ಕರ I think we are planning on ಆಯ್ ಪೂಜೆ ಸರ್. ಸಿನಿಮಾ ರೆಡಿ ಆಗುತ್ತೆ. ಏನ್ ಗೊತ್ತಾ, ರಷ್ಯಾದು ಏನೋ ಒಂದು ಲೀಡ್ ಕೊಟ್ಟು ನಡೀತಾ ಇದೆ ಚರ್ಚೆ. ಇನ್ ಕೇಸ್ ಅದನ್ನ ನಾಡಿದ್ದು ಯುರೋಪ್ ಹೋಗ್ತಾ ಇದ್ದೀನಿ 3 ದಿನಗಳ ಕಾಲ. ಫಸ್ಟ್ ನೈಟ್ ವಿತ್ ಸಾಂಗ್ ರಿಲೀಸ್ ಇದೆ, ಮುಗಿಸ್ಕೊಂಡು ನಾನು ಯುರೋಪ್ ಹೋಗ್ತಾ ಇದ್ದೀನಿ. ಬರ್ತಿದ್ದಂಗೆ ಮಂಗಳೂರು ಕ್ಲೈಮ್ಯಾಕ್ಸ್ ಶೂಟ್ ಮುಗಿತಾ ಇದ್ದಂಗೆ ನಿಮ್ಮನ್ನ ಒಂದು ನಾನು ಮನವಿ ಮಾಡ್ಕೊಳ್ತೀನಿ. ಇವತ್ತು ನಾನು ಎಲ್ಲೇ ಹೋದ್ರು ಒಂದ್ ಕಡೆ ಕ್ಯಾಮ್ರಾ ಹಿಡಿದು ನಮ್ಮದು ಐಡೆಂಟಿಟಿ ಸಿಕ್ಕಿದೆ ಬಿಕಾಸ್ ಆಫ್ ಯು ಪೀಪಲ್. ಅಣ್ಣ ಇವರೆಲ್ಲ ಸೇರಿ ಸಿನಿಮಾನ ಬಹಳ ಚೆನ್ನಾಗಿ ಸಿನಿಮಾಗೊಂದು ಶಕ್ತಿ ತುಂಬಿಸಿದ್ದಾರೆ. ಸಂತೋಷ. ದಯವಿಟ್ಟು ಈ ಸಿನಿಮಾಗೆ ಸಹಕಾರ ಇದೆ. ಯಾಕೆಂದರೆ ಈ ಸಿನಿಮಾಗೋಸ್ಕರ ನಾನು ದನ ಎಲ್ಲ ಹಣ ಇಟ್ಬಿಟ್ಟು ಮಾಡಿದ್ದೀನಿ. ಸತ್ಯಹರಿಶ್ಚಂದ್ರ ಸಿನಿಮಾ ಯಾರು ನೋಡಿದ್ರೆ ದಯವಿಟ್ಟು ಕೈ ಎತ್ತಕ್ಕೆ ಒಂಚೂರು ನಿಮ್ಮ ಎಲ್ಲ ಮಾಧ್ಯಮದವ್ರು ಕೇಳ್ಕೊಡ್ತಾ ಇದ್ದಾರೆ. ಅಣ್ಣವರು ಸ್ಟಾರ್ಟಿಂಗ್ 30 ನಿಮಿಷ ಸಿನಿಮಾ ಶುರುವಾಗಿ 20 ನಿಮಿಷದಲ್ಲಿ ಬಹಳ ಕೇಳಿದೆಲ್ಲ ಕೊಡೋ ಮಟ್ಟಕ್ಕೆ ಇರ್ತಾರೆ. 25 ನಿಮಿಷಕ್ಕೆ ಅಣ್ಣವ್ರು ಎಲ್ಲಿ ಬರ್ತಾರೆ ಎಲ್ಲ ಖಾಲಿ ಮಾಡ್ಕೊಂಡು ಹೆಂಡತಿನೂ ಕೂಡ ಹಣ ಇಟ್ಬಿಟ್ಟು ಎಲ್ಲ ಆಸ್ತಿ ಅಣ್ಣ ಎಲ್ಲ ಕಳ್ಕೊಂಡು ಹೆಂಗಿರ್ತಾರೋ ಆ ರೇಂಜ್ಗೆ ಅಣ್ಣವ್ರು ಹೆಂಗ್ ಬರ್ತಾರೋ ಆ ಥರ ಇದ್ದೀವಿ. ಸೊ ಈ ಸಿನಿಮಾ ಗೆಲ್ಲಿಸ್ಕೊಟ್ಬಿಟ್ಟು ನಮ್ಮನ್ನ ಕ್ಲೈಮ್ಯಾಕ್ಸ್ ಅಣ್ಣವ್ರನ್ನ ಮಾಡಬೇಕು ಅಂತ ಈ ಮೂಲಕ ಕಡೆ ಕ್ಲೈಮ್ಯಾಕ್ಸ್ ಅಣ್ಣವ್ರು ಮಾಡಿ ಅಂತ ಕೇಳ್ಕೊತಾ ಇದೀವಿ ಅಂತ ಹೇಳ್ತಾ ಇದೀವಿ. ಅದು ಸೊ ನಿಮ್ಮೆಲ್ಲರ ಸಹಕಾರ ಇಲ್ಲಿ. ದಯವಿಟ್ಟು ನೀವೇನಾದ್ರು ಕೇಳದಿದ್ರೆ ಟುಪ್ಪಕ್ಕನ್ನು ಕೇಳಿ, ರಪ್ಪಕ್ಕನ್ನು ಹೇಳ್ತೀವಿ, ಟಪ್ಪಕ್ಕನ್ನು ಮುಗಿಸ್ಬಿಟ್ಟು ಪಟಕ್ಕನ್ನು ಶೂಟ್ ಕೊಟ್ಟಿದ್ದೀವಿ. ಊಟ ಮಾಡಿ, ನೀವು ಊಟ ಮಾಡ್ಬೇಕು. ನೀವೇನಾದ್ರು ಕೇಳದಿದ್ಯಾ? ಅದ್ಭುತವಾದ ಇನ್ನೊಬ್ರು ಕಳನಟ ಈ ಸಿನಿಮಾದಲ್ಲಿ ಗೋಕುಲ್ ಅವ್ರು ಮಾಡ್ತಾ ಇದ್ದಾರೆ. ಅಣ್ಣವ್ರು ಅವರು ಕೂಡ TN ಸೀತಾರಾಮ್ ಸರ್ ಗರ್ಡಿಲಿ ಬಂದಂತಹ ಅತ್ಯದ್ಭುತವಾದ ಪ್ರತಿಭೆ ಅವರು. ಸೊ ಅವರು ಅವರು ನೀವು ನೋಡಿದ್ರಲ್ಲ ಮುಹೂರ್ತದಲ್ಲಿ ಇದ್ದಲ್ಲ, ಅವರು ಈ ಸಿನಿಮಾದ ನಾಯಕಿ. ರಚಿತಾ ಅನ್ನೋರು ಇನ್ನೊಬ್ರು ಕೂಡ ಬಹಳ ಪ್ರಮುಖವಾದ ಪಾತ್ರ ನಾಯಕಿ ಮಾಡ್ತಾ ಇದ್ದಾರೆ. ಸೊ ಇವರೆಲ್ಲರೂ ಈ ಸಿನಿಮಾದ ಹೇಳಿಟ್ಟು ಸೊ ಸಿನಿಮಾಗೆ ಏನ್ ಬೇಕು ಅದನ್ನ ರಿಯಾಲಿಸ್ಟಿಕ್ ಲೊಕೇಶನ್ ಹುಡುಕಿ ಮಾಡ್ತಾ ಇದೀವಿ ನಾವು. ಬೇರೆ ಒಂದು ಕ್ಲೈಮ್ಯಾಕ್ಸ್ಗೆ ಬಹುಶಃ ಏನೋ ಒಂದು ಲೀಡ್ ಕೊಡ್ತಾ ಇದೆ. ಅದಕ್ಕೆ ಪ್ಲಾನಿಂಗ್ ಶೂಟ್ ಆನ್ ರಷ್ಯಾ ಅದೇನೋ ನಡೀತಾ ಇದೆ. ಬಟ್ ಸದ್ಯಕ್ಕೆ ಈಗ ಒಂದು ಫಾರಿನ್ ಸಾಂಗು, ಮಂಗಳೂರು ಕ್ಲೈಮ್ಯಾಕ್ಸು, ಮತ್ತೆ ಇನ್ನೊಂದು ಇದಿಷ್ಟಕ್ಕೆ ಸಿನಿಮಾ ಮುಗಿಯುತ್ತೆ. ಇದಿಷ್ಟು ಮತ್ತೆ ಒಂದು ಸ್ಪೆಷಲ್ ಸಾಂಗ್ ಅದೇ ಅವರು ಅದು ಬಿಡಬಾರ್ದು. ನೀವೆಲ್ಲ ನೋಡಿ ಇದು ಮಾಡ್ಕೊಂಡಿರೋದು ಅಂದ್ರೆ ವ್ಯೂಸ್ ಆಗಿರೋದು ಅಂತ ಅದ್ಭುತವಾದ ಕಲಾವಿದನ ಕನ್ನಡ ಕರ್ಕ ಬರ್ತಾ ಇದ್ದೀನಿ. ಎಸ್ ಏನಪ್ಪ ಮೊನಾಲಿಸಾ ಇಲ್ಲ ಇನ್ನು ಅದಕ್ಕೂ ಮೇಲೆ ಸೊ ಒಂದು ತುಂಬ ಒಳ್ಳೆಯ ಸಿನಿಮಾ ಆಗ್ತದೆ. ದಯವಿಟ್ಟು ನಾನೇನು ಕೇಳ್ಕೊಳ್ತಿದ್ದೆ, ಕನ್ನಡ ಸಿನಿಮಾಗಳಿಗೆ ನೀವೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರ ಇರಲಿ. ತುಂಬ ಈ ಬಿಸಿಲಲ್ಲಿ ಬಿಸಿಲಲ್ಲಿ ಈಗ ನೋಡಿ ಇವತ್ತೇನೋ ಮುಗೀತು, ಇದು ಮುಗಿದ್ಮೇಲೆ ಈ ಫೈಟ್ ಮುಗಿದ್ಮೇಲೆ ಮಂಗಳೂರಿಗೆ ಹೋಗ್ತಾ ಇದ್ದಾರೆ. ಐ ಥಿಂಕ್ ನಿಯರ್ಲಿ 40 ಡಿಗ್ರಿ ಇದೆ ಅಲ್ಲಿ. ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ಇದಕ್ಕಿಂತ ರಣರೋಚಕವಾಗಿ ಮಾಡ್ತಾರೆ ಅಂತ ಫೈಟ್ ಅದು. ಬಟ್ ಕನ್ನಡದಲ್ಲಿ ಸಿನಿಮಾ ಈ ಚಿತ್ರತಂಡ ತುಂಬ ಸಹಕರಿಸ್ತಾ ಇದ್ದಾರೆ. ಆದಷ್ಟು ಬೇಗ ಈ ಸಿನಿಮಾನು ಬೇಗ ಮುಗಿಸಿ ಈ ವರ್ಷ ಆಕ್ಷನ್ ಸಿನಿಮಾ ರೆಡಿ ಆಗ್ಬಿಡ್ತಿದೆ.
ಬೇಗ ರಿಲೀಸ್ ಆಗಿ. ಈ ವರ್ಷ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಕರ್ನಾಟಕದಲ್ಲಿ ಯಾವುದು ಅಂದ್ರೆ ಇದು ಈ ವರ್ಷದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಬರ್ದಿಟ್ಕೊಳ್ಳಿ. ಬೇರೆ ಯಾವುದು ಅಲ್ಲ, ನಂದೇ. ಇದು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ನಾವು ಮಾಡಿದ್ವಿ ಕಷ್ಟ. 3 ಲೀಟರ್ ಬೆವರು ಸುರಿಸಿರೋದು ಪ್ರತಿದಿನ, 3 ಲೀಟರ್. ಆಮೇಲೆ ಕಡಿಮೆ ಮಕ್ಕಳೆಲ್ಲ ನಾವು ಹೆವಿ ಟ್ಯಾಲೆಂಟ್ ಯೂಸ್ ಮಾಡಿ ಹೆವಿ ಫೈಟ್ ಬೆವರು ಸುರಿಸಿ ಮಾಡೋದು. ಈ ವರ್ಷದ ಕನ್ನಡದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ದೇವ್ರಾಣೆಗೂ ನಿಮ್ಮ ಚಾನಲ್ ಮೈತ್ರಾಣೆಗೂ ಸತ್ಯ. ಈ ವರ್ಷದ ಈ ವರ್ಷದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಅಣ್ಣ ಒಂದೇ ಒಂದು. ಇದು ಮಹಾಭಾರತದ ಇನ್ಸ್ಪಿರೇಷನ್ ತಗೊಂಡು ಮಾಡ್ತಾ ಇರೋದು. ಅಂದ್ರೆ ಶ್ರೀಕೃಷ್ಣ ಅಸ್ತ್ರನೇ ಮುಟ್ತೆ ಪಾಂಡವರನ್ನ ಗೆಲ್ಸಿದ್ರು ಗೊತ್ತಾ. ಇಲ್ಲಿ ಕಮಿಷನರು ಯೂನಿಫಾರ್ಮ್ ಹಾಕೊಂಡು ಏನ್ ಮಾಡ್ಬೋದು, ಯೂನಿಫಾರ್ಮ್ ಇಲ್ಲದೆ ಬೇರೆ ನಮ್ಮಂತವ್ರ ಮಾಡ್ತಿರ್ತಾರೆ. ತುಂಬಾ ಪವರ್ಫುಲ್ ಇದೆ ಪಾತ್ರ. ಸಿನಿಮಾದಲ್ಲಿ ಫೋರ್ಸ್ ಇದೆ. ನಮ್ಮ ಅರವಿಂದಣ್ಣ ಕಾಲೇಜ್ನ ಲೆಕ್ಚರರ್ ಪಾತ್ರ ಮಾಡ್ತಾ ಇದ್ದಾರೆ. ಅಂಡ್ ಕ್ಯಾಮ್ರಾಮನ್ ಸರ್ ಕೂಡ ಹಗಲು ಕೆಲಸ ಕಷ್ಟಪಟ್ಟು ತುಂಬಾ ಶ್ರದ್ಧೆ ಇಟ್ಟು ಮಾಡ್ತಾ ಇದ್ದಾರೆ. ನಾನು ಒಂದೇ ಒಂದು ಹೇಳುವಂಥದ್ದು ಹೇಳ್ತಲ್ಲ, ನಾಡಿದ್ಗೆ 30 ವರ್ಷ ಹೋಗಿ ಅವತ್ತು ಹೆಂಗಿದ್ದಾರೆ ಅದೇ ಲುಕ್ಕು. ಇಬ್ರು, ಒಂದು ಶೋಭರಾಜು, ಒಂದು ನಮ್ಮ ಕೋಟೆಯಣ್ಣ ಮತ್ತು ಶೋಭರಾಜ್, ಇಬ್ರು ನನ್ನ ಸಿನಿಮಾದಲ್ಲಿದ್ದಾರೆ. ಇವರಿಬ್ರು ನಮ್ಮ ಸಿನಿಮಾದ ಹೆಮ್ಮೆ. ಇವರೆಲ್ಲರೂ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವರೆಲ್ಲ ಇರೋದ್ರಿಂದ ನಮ್ಮ ಸಿನಿಮಾಗೆ ನಿಜವಾಗ್ಲೂ ಒಂದು ಎನರ್ಜಿ ಬಂದಿದೆ ಅಂತ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ.